ತುಲಾ ರಾಶಿಯವರೇ, ನಿಮ್ಮ ಬದುಕಿನ ಪುಸ್ತಕದ ಪುಟಗಳನ್ನು ಒಮ್ಮೆ ತಿರುವಿ ನೋಡಿ. ಅದರಲ್ಲೂ ಸುಖದ ಸಾಲುಗಳಿಗಿಂತ ನೋವಿನ ಕಲೆಗಳೇ ಹೆಚ್ಚಾಗಿ ಕಾಣುತ್ತಿವೆಯೇ? ಜಗತ್ತಿಗೆ ನ್ಯಾಯದ ತಕ್ಕಡಿಯಂತೆ ಸಮಾನತೆಯನ್ನು ಹಂಚುವ ನೀವು ನಿಮ್ಮ ಪಾಲಿನ ನ್ಯಾಯಕ್ಕೆ ದೇವಸ್ಥಾನದ ಮೆಟ್ಟುಗಳ ಮೇಲೆ ಕಣ್ಣೀರು ಹಾಕುತ್ತಾ ನಿಂತಿದ್ದೀರಾ. ಎಷ್ಟೋ ಸಲ ಅಂದುಕೊಂಡಿದ್ದೀರಾ ಅಲ್ವಾ, ನಾನು ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ, ಆದರೂ ನನಗೆ ಯಾಕೆ ಈ ಶಿಕ್ಷೆ ಅಂತ. ಈ ನಂಬಿದವರಿಗೆ ನಿಮ್ಮ ದೌರ್ಬಲ್ಯವನ್ನು ಹಣ ಕೀಳಿಸಿದಾಗ, ನಿಮ್ಮ ಪ್ರೀತಿಯನ್ನು ಹಂಗಿಸಿದಾಗ, ಆ ರಾತ್ರಿಯ ಮೌನದ ನೀವು ಅನುಭವಿಸಿದ ಆ ನರಕ ಯಾತನೆ ಆ ದೇವರಿಗಲ್ಲದೆ ಇನ್ಯಾರಿಗೆ ಗೊತ್ತು? ತುಲಾರಾಶಿಯವರೇ, ಇಂದು 2026 ಫೆಬ್ರವರಿ 26 ಗುರುವಾರದ ದಿನ. ಇಂದಿನ ಆಕಾಶದ ಗ್ರಹಗತಿಗಳು ನಿಮ್ಮ ಪಾಲಿನ ಒಂದು ಹೊಸ ಆಜ್ಞೆಯನ್ನು ಹೊರಡಿಸುವ 10 ವರ್ಷದ ನಿಮ್ಮ ಕಲೆಗೆ ಸರಿಬಾಚಲು ಇಂದು ದೇವಗುರು ಬೃಹಸ್ಪತಿ ಸಾಕ್ಷಾತ್ ನ್ಯಾಯದ ಸನ್ನಿಧಿಯಲ್ಲಿ ನಿಂತಿದ್ದಾನೆ. ವಿಡಿಯೋವನ್ನು 1 ಸೆಕೆಂಡ್ ಕೂಡ ಮಿಸ್ ಮಾಡದೆ ಇಂದಿನ ನಿಮ್ಮ ಟೈಮ್ ಶುರುವಾಗಿದೆ. ತುಲಾರಾಶಿಯವರೇ, ಇಂದಿನ ದಿನ ಯಾಕೆ ಇಷ್ಟು ಸ್ಪೆಷಲ್ ಗೊತ್ತಾ? ನಿಮ್ಮ ರಾಶಿಯ ನ್ಯಾಯದ ದೇವತೆ ಶನಿ ಮತ್ತು ಭಾಗ್ಯದ ದೇವತೆ ಗುರು ಇಬ್ಬರು ಸಪೋರ್ಟ್ ಮಾಡುತ್ತಿದ್ದಾರೆ. ನಿಮ್ಮನ್ನು ಯಾರು ವೇಸ್ಟ್ ಅಂತ ಕರೆದರೋ ಅದೇ ಬಾಯಿಂದ ನೀವೇ ಗ್ರೇಟ್ ಅಂತ ಹೇಳಿಸುವಂತಹ ಸನ್ನಿವೇಶ ಇಂದು ಸೃಷ್ಟಿಯಾಗಿದೆ. ಮನಸ್ಸಿಗೆ ಮೌನಕ್ಕೆ ಮಾತು. ಇಷ್ಟು ದಿನ ಮೌನವಾಗಿದ್ದ ನೀವು ಇಂದು ಜಗತ್ತಿಗೆ ಕೇಳಿಸುವಂತೆ ಗರ್ಜಿಸಲಿದ್ದೀರಾ. ನಿಮ್ಮ ನಿರ್ಧಾರಗಳು ಅಚಲವಾಗಿರುವುದು. ದುಷ್ಟಶಕ್ತಿಗಳ ಸಂಹಾರ ನಿಮ್ಮ ಮನೆತನಕ್ಕೆ ತಗ್ಗುಲಿದ್ದ ದೃಷ್ಟಿ ದೋಷ ಮತ್ತು ನಕಾರಾತ್ಮಕ ಶಕ್ತಿಗಳು ಇಂದು ಕರ್ಪೂರದಂತೆ ಉರಿದು ಭಸ್ಮವಾಗಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಒಂದು ಮೂಲೆಗೆ ತಳ್ಳಲಾಗಿತ್ತು ಅಲ್ವಾ? ಈ ಕ್ರೆಡಿಟ್ ಅನ್ನು ಕಿತ್ತುಕೊಂಡ ಬೇರೆಯವರು ಹಬ್ಬ ಮಾಡುತ್ತಿದ್ದಾರೆ. ತುಲಾರಾಶಿಯವರೇ, ಗಾಯಗೊಂಡ ಹೃದಯದ ವೇಗ ಯಾರಿಗೂ ಅರ್ಥವಾಗಲ್ಲ. ಇದು ಕಚೇರಿಯನ್ನು ನೀವು ನೀಡುವ ಒಂದು ಪ್ರೆಸೆಂಟೇಷನ್ ಅಥವಾ ಒಂದು ಐಡಿಯಾ ಇಡೀ ಮ್ಯಾನೇಜ್ಮೆಂಟ್ ಅನ್ನೇ ದಂಗುಬಡಿಸಲಿದೆ. ನಿಮ್ಮ ಕೆಳಕ್ಕೆ ತಳ್ಳಲು ಸಂಚು ರೂಪಿಸಿದ ಆ ಕುತಂತ್ರಿಗಳು ಇಂದು ನಡುಕ ಶುರುವಾಗಲಿದೆ. ಹಿಂದೆ ನಿಮ್ಮ ಹೊಸ ಬಿಸ್ನೆಸ್ ಡೀಲ್ ಕುದುರಬಹುದು, ಆದರೆ ವರ್ಷಗಳಿಂದ ಸಿಗಬೇಕಿದ್ದ ಆ ಪ್ರಮೋಷನ್ ಆರ್ಡರ್ ನಿಮ್ಮ ಟೇಬಲ್ ಮೇಲೆ ಬಂದು ಬೀಳಲಿದೆ. ಇಂದಿನ ನಿಮ್ಮದು ಕೇವಲ ಕೆಲಸವಲ್ಲ, ಅದು ಅಧಿಕಾರದ ಆಟ. ಹಣದ ವಿಚಾರದಲ್ಲಿ ನೀವು ಅನುಭವಿಸಿದ ಕಷ್ಟಗಳು ನಿಮ್ಮ ಆತ್ಮ ಗೌರವವನ್ನೇ ಪ್ರಶ್ನೆ ಮಾಡುವಂತೆ ಮಾಡಿರಬಹುದು. ಜೇಬಿನಲ್ಲಿ ಹಣವಿಲ್ಲದಿದ್ದಾಗ ಆಪ್ತರೆನ್ನಿಸಿಕೊಂಡವರೇ ನಿಮ್ಮನ್ನು ದೂರದಿಂದ ನೋಡಿ ಮುಖ ತಿರುಗಿಸಿಕೊಂಡು ಹೋದಾಗ ನಿಮ್ಮ ಎದೆ ಒಳಗೆ ಎಷ್ಟು ಹುರಿದಿರಬಹುದು. ಆದರೆ ನೆನಪಿಡಿ ತುಲಾರಾಶಿಯವರೇ, ಕಾಲಚಕ್ರ ಓಡುತ್ತಿದ್ದಂತೆ ಇಂದು ಧನಸ್ಥಾನದಲ್ಲಿ ಗುರುಬಲದ ಪವಾಡ ನಡೆಯಲಿದೆ. ಆಸ್ತಿ ಪಾಲು ಸಿಗಬಹುದು ಅಥವಾ ಕಳೆದ ಹೋದ ಹಣ ಅನಿರೀಕ್ಷಿತವಾಗಿ ವಾಪಸ್ ಬರಲಿದೆ. ಇಂದಿನ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಅನ್ನೋ ಶಬ್ದವೇ ಇರಲ್ಲ. ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಅತಿಥಿಯಾಗಿ ಬರುವುದಿಲ್ಲ, ಅವಳು ಇಂದಿನಿಂದ ನಿಮ್ಮ ಮನೆಯ ಯಜಮಾನಿಯಾಗಿ ನೆಲೆಸಿದ್ದಾಳೆ. ಸಂಬಂಧಗಳ ಅಖಾಡದಲ್ಲಿ ನೀವು ಸೋತಿದ್ದೀರಾ ಎಂದು ಜಗತ್ತು ಅಂದುಕೊಂಡಿದೆ, ಆದರೆ ನಿಜವಾದ ಆಟ ಇಂದೇ ಶುರು. ನಿಮ್ಮನ್ನು ದೂಷಿಸಿ ನಿಮ್ಮ ಪ್ರೀತಿಯನ್ನು ಕಾಲ ಕಸದಂತೆ ತುಳಿದು ಹೋದವರು ಇಂದು ನಿಮ್ಮ ವೈಭೋಗ ಮತ್ತು ನಿಮ್ಮ ಶಾಂತಿಯನ್ನು ಕಂಡು ರಕ್ತದ ಕಣ್ಣೀರು ಹಾಕಲಿದ್ದಾರೆ. ಅವರು ಮತ್ತೆ ನಿಮ್ಮ ಬಳಿ ಬಂದು ಗೋಳಿಡಬಹುದು, ಆದರೆ ನಿಮ್ಮ ನ್ಯಾಯದ ತಕ್ಕಡಿ ಅವರಿಗೆ ಇಂದು ಕ್ಷಮೆಯ ದಾನ ನೀಡುವುದಿಲ್ಲ. ಮನೆಯಲ್ಲಿ ಸಂಗಾತಿಯೊಂದಿಗೆ ಕಳೆದ ಕೆಲವು ವರ್ಷಗಳಿಂದ ಇದ್ದ ಕಂದಕ ಇಂದು ಮುಚ್ಚಿ ಹೋಗಲಿದೆ. ಮಕ್ಕಳ ಅದ್ಭುತ ಸಾಧನೆ ನಿಮ್ಮ ಕಿವಿಗೆ ಬಿದ್ದಾಗ ನಿಮ್ಮ 10 ವರ್ಷದ ನೋವು ಒಂದೇ ಕ್ಷಣದಲ್ಲಿ ಮಾಯವಾಗಲಿದೆ. ತುಲಾರಾಶಿಯವರೇ, ಈ ರಾಜಯೋಗ ನಿಮ್ಮ ಕೈ ಬಿಟ್ಟು ಹೋಗಬಾರದು ಅಂದರೆ ಇದನ್ನು ನೀವು ತಪ್ಪದೆ ಮಾಡಲೇಬೇಕು. ಶನಿ ಮಹಾತ್ಮನಿಗೆ ಅಥವಾ ರಾಘವೇಂದ್ರ ಸ್ವಾಮಿಗಳಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ನಿಮ್ಮ ಕಷ್ಟಗಳನ್ನೆಲ್ಲ ಅವರ ಪಾದಕ್ಕೆ ಅರ್ಪಿಸಿ. ಇಂದು ಹಸಿದಿರುವ ನಾಯಿಗಳಿಗೆ ಅಥವಾ ಪಕ್ಷಿಗಳಿಗೆ ಆಹಾರ ನೀಡಿ ನಿಮ್ಮ ಜಾತಕದ ದೋಷಗಳನ್ನು ಹಿಂದೆ ಅಳಿಸಿ ಹಾಕುತ್ತದೆ. ಇಂದು ಬಿಳಿ ಮತ್ತು ಹಳದಿ ಬಣ್ಣದ ಕಾಂಬಿನೇಷನ್ ಬಟ್ಟೆ ಧರಿಸಿ. ಇದು ನಿಮ್ಮ ಆಕರ್ಷಣ ಶಕ್ತಿಯನ್ನು ವಿಶ್ವ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ತುಲಾರಾಶಿಯವರೇ, ನಿಮ್ಮ ಶಾಂತವಾಗಿದ್ದೀರಾ ಅಂದರೆ ನೀವು ಸೋತಿದ್ದೀರಾ ಅಂತ ಅಲ್ಲ, ನೀವು ದಾಳಿ ಮಾಡಲು ಕಾಯುತ್ತಿದ್ದೀರಾ ಅಂತ ಅರ್ಥ. ಇದು ನಿಮ್ಮ ಆ ದೀರ್ಘ ಕಾಯುವಿಕೆಗೆ ಪ್ರತಿಫಲ ಸಿಕ್ಕಿದೆ. ಇಂದಿನಿಂದ ನೀವು ಬರೆಯುವ ಪ್ರತಿಯೊಂದು ಸಾಲು ಇತಿಹಾಸವಾಗಲಿದೆ. ತಲೆ ಎತ್ತಿ ರಾಜನಂತೆ ಬಾಳಿ. ನಿಮ್ಮ ಅತಿ ಹೆಚ್ಚು ನೋಯಿಸಿದ ಆ ಒಬ್ಬ ವ್ಯಕ್ತಿ ಬಗ್ಗೆ
ಅಥವಾ ನಿಮ್ಮ ಇಂದಿನ ಸಂಕಲ್ಪದ ಬಗ್ಗೆ ಕಮೆಂಟ್ ಮಾಡಿ. ನಾವು ನಿಮಗೆ ಒಂದು ವಿಶೇಷ ಪ್ರಾರ್ಥನೆ ಮಾಡುತ್ತೇವೆ. ಈ ವಿಡಿಯೋವನ್ನು ನಿಮ್ಮ ಹೀಯಾಳಿಸಿದವರಿಗೆ ಶೇರ್ ಮಾಡಿ. ಅವರು ನಿಮ್ಮ ಬದಲಾವಣೆ ನೋಡಿ ಬೆಚ್ಚಿ ಬೀಳಲಿದೆ. ಮರೆಯದೆ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಂದು ಕಮೆಂಟ್ ಮಾಡಿ. ವಿಜಯ ನಿಮ್ಮದಾಗಲಿ. ಧನ್ಯವಾದಗಳು.